ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರಲ್ ಸ್ಟೋರೀಸ್. ಅವಳ ಹೆಸರು ಸುಮಾ. ಅವರು ತಂದೆ ತಾಯಿಗೆ 4 ಜನ ಹೆಣ್ಣು ಮಕ್ಕಳು. ಎಲ್ಲರಿಗಿಂತ ಕಡೆಯವಳು ಸುಮಾ. ಸುಮಾ ಹುಟ್ಟಿದ ತಕ್ಷಣ ಅವರ ತಂದೆ ಅನಾರೋಗ್ಯದಿಂದ ತೀರಿಕೊಂಡಿರುತ್ತಾರೆ. ಈಗ ಅವರ ಜೀವನ ನಡೆಸಲು ಅವರಿಗೆ ತುಂಬಾ ಕಷ್ಟವಾಗಿತ್ತು. ಆದ್ದರಿಂದ ಸುಮಾಳ ತಾಯಿ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಸಂಜೆ ಮನೆಗೆ ಬಂದು ಬಟ್ಟೆ ಹೊಲೆಯುತ್ತಾ ಮಕ್ಕಳನ್ನು ಓದಿಸುತ್ತಿದ್ದರು. ಈಗ ಮಕ್ಕಳು ಬೆಳೆದು ದೊಡ್ಡವರಾಗಿದ್ದರು. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡುವುದಕ್ಕೆ ಯೋಚಿಸುತ್ತಿದ್ದರು ಸುಮಾ ತಾಯಿ. 4 ಮಕ್ಕಳಲ್ಲಿ ಸುಮಾ ಒಬ್ಬಳೇ ತುಂಬಾ ಸುಂದರವಾಗಿದ್ದಳು. ಮಿಕ್ಕಿದವರು ಸಾಧಾರಣವಾಗಿದ್ದರು. ಆದ್ದರಿಂದ ಆ 3 ಜನಕ್ಕೆ ತುಂಬಾ ವರದಕ್ಷಿಣೆ ಕೊಟ್ಟು ಮದುವೆಯನ್ನು ಮಾಡಿದರು. ಆದ್ದರಿಂದ ಈಗ ಸುಮಾಳ ಕುಟುಂಬ ಸಾಲದ ಸುಳಿಯಲ್ಲಿ ಸಿಲುಕಿತ್ತು. ಈಗ ತಾಯಿಯ ಜೊತೆ ಸುಮಾ ಕೂಡ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಹೇಗೋ ಕುಟುಂಬವನ್ನು ನಿಭಾಯಿಸಿಕೊಂಡು ಬರುತ್ತಿದ್ದರು. ಕೆಲವು ವರ್ಷಗಳ ನಂತರ ಸುಮಾಳಿಗೂ ಮದುವೆಯ ವಯಸ್ಸಾಯಿತು. ಈಗ ಸುಮಾಳಿಗೆ ಮದುವೆ ಮಾಡಲು ಅವರ ಅಮ್ಮನ ಬಳಿ ಏನೂ ಇರಲಿಲ್ಲ. ಸಾಲಗಳ ಕಡಿಮೆಯಾದ ಮೇಲೆ ಸುಮಾ ಮದುವೆ ಮಾಡೋಣ, ಇನ್ನು ಸ್ವಲ್ಪ ಸಮಯ ಮುಂದೂಡೋಣ ಅಂದುಕೊಂಡರು ಆಕೆ. ಪ್ರತಿದಿನ ದೇವರ ಬಳಿ ಕೇಳಿಕೊಳ್ಳುತ್ತಿದ್ದಳು, ನಮ್ಮ ಮಕ್ಕಳನ್ನು ಚೆನ್ನಾಗಿ ಇಟ್ಟಿರು, ಅವರಿಗೆ ಒಳ್ಳೆಯದನ್ನು ಮಾಡು, ನನ್ನ ಕಡೆಯ ಮಗಳು ಮದುವೆ ಬೇಗ ನೆರವೇರಲಿ ಎಂದು. ಸುಮಾ ಅಮ್ಮನನ್ನು ಅರ್ಥ ಮಾಡಿಕೊಂಡು ಅವರಿಗೆ ಸಹಾಯ ಮಾಡುತ್ತಿದ್ದಳು. ಒಂದು ದಿನ ಸುಮಾಳಿಗೋಸ್ಕರ ಒಂದು ದೊಡ್ಡ ಶ್ರೀಮಂತ ಕುಟುಂಬದ ಸಂಬಂಧ ಹುಡುಕಿಕೊಂಡು ಬರುತ್ತದೆ. ಅದನ್ನು ನೋಡಿ ಸುಮಾ ಮತ್ತು ಅವರ ತಾಯಿ ತುಂಬಾ ಆಶ್ಚರ್ಯಗೊಂಡರು. ಅವರ ಬಳಿ ಹೇಳಿದರು, ನೋಡಿ, ನಾವು ತುಂಬಾ ಬಡವರು, ನಮ್ಮ ಬಳಿ ವರದಕ್ಷಿಣೆ ಎಂದು ಕೊಡಲು ಏನೂ ಇಲ್ಲ. ಸಾಮಾನ್ಯವಾಗಿ ಮದುವೆ ಮಾಡಲು ಸಹ ನಮಗೆ ಸ್ವಲ್ಪ ಸಮಯ ಬೇಕು. ನಾವು ಇಷ್ಟು ಬೇಗ ನಮ್ಮ ಮಗಳ ಮದುವೆ ಮಾಡಲು ಸಾಧ್ಯವಿಲ್ಲ. ಗಂಡಿನ ಮನೆಯವರು ತುಂಬಾ ಒಳ್ಳೆಯವರು. ಅವರು ನಮಗೆ ಯಾವುದೇ ವರದಕ್ಷಿಣೆ ಬೇಡ, ಯಾವುದೇ ಆಡಂಬರ ಕೂಡ ಬೇಡ. ನಮ್ಮ ಮಗನಿಗೆ ನಿಮ್ಮ ಮಗಳು ತುಂಬಾ ಇಷ್ಟವಾಗಿದ್ದಾಳೆ. ಆದ್ದರಿಂದ ನೀವು ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ ಸಾಕು ಎಂದು ಕೇಳಿದರು. ನಮಗೆ ತುಂಬಾ ದುಡ್ಡು, ಆಸ್ತಿ ಎಲ್ಲ ಇದೆ. ನಮಗೆ ಇನ್ನು ಏನು ದುಡ್ಡು ಬೇಕಾಗಿಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ ಎಂದು ಹೇಳಿದರು. ಇದರಿಂದ ಈಗ ಸುಮಾಳ ಮದುವೆ ತಯಾರಿ ಕೂಡ ತುಂಬಾ ಬೇಗ ಬೇಗ ನಡೆಯುತ್ತಿತ್ತು. ಎಲ್ಲರೂ ಸುಮಾಳ ಅದೃಷ್ಟಕ್ಕೆ ತುಂಬಾ ಸಂತೋಷಪಟ್ಟರು. ಸುಮಾ ಎಷ್ಟು ಅದೃಷ್ಟವಂತೆ, ಅವಳಿಗೆ ಎಷ್ಟು ಒಳ್ಳೆಯ ಶ್ರೀಮಂತ ಸಂಬಂಧ ಹುಡುಕಿಕೊಂಡು ಬಂದಿದೆ. ನಮ್ಮ ಮನೆಯ ಪರಿಸ್ಥಿತಿಗೆ ಇವಳನ್ನು ಯಾರೂ ಮದುವೆಯಾಗುವುದಿಲ್ಲ ಎಂದುಕೊಂಡಿದ್ದೆವು. ಆದರೆ ಅವಳ ಅದೃಷ್ಟ ತುಂಬಾ ಚೆನ್ನಾಗಿದೆ. ತುಂಬಾ ದೊಡ್ಡ ಶ್ರೀಮಂತ ಕುಟುಂಬದ ಹುಡುಗ ಅವಳನ್ನು ಇಷ್ಟಪಟ್ಟು ಮದುವೆಯಾಗುತ್ತಿದ್ದಾನೆ. ಹುಡುಗ ಕೂಡ ತುಂಬಾ ಸುಂದರವಾಗಿದ್ದಾನೆ ಎಂದು ಎಲ್ಲರೂ ಅಂದುಕೊಂಡರು. ಮದುವೆಯ ಎಲ್ಲಾ ಖರ್ಚುಗಳನ್ನು ಹುಡುಗನ ಮನೆಯವರೇ ಮಾಡಿದರು. ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ನೆರವೇರಿತು. ಎಲ್ಲಾ ಶಾಸ್ತ್ರಗಳು ಮುಗಿದ ನಂತರ ಸುಮಾ ಅವರ ಅತ್ತೆ ಮನೆಗೆ ಹೋಗಿ ಸೇರಿದಳು. ಆ ಮನೆಯನ್ನು ನೋಡಿ ಅವಳಿಗೆ ನಂಬಳ ಸಾಧ್ಯವಾಗಲಿಲ್ಲ. ಆ ಮನೆ ಭವ್ಯ ಅರಮನೆಯ ರೀತಿ ಇತ್ತು. ತುಂಬಾ ವೈಭವ ಪೂರಿತವಾಗಿತ್ತು. ಅಲ್ಲಿ ಎಲ್ಲ ಬ್ರಾಂಡೆಡ್ ಐಟಂಗಳೇ ಇದ್ದವು. ಮನೆಯ ಮುಂದೆ ಸುಮಾರು ಐಷಾರಾಮಿ ಕಾರುಗಳು ನಿಂತಿದ್ದವು. ಒಂದೇ ಮಾತಿನಲ್ಲಿ ಹೇಳುವುದೆಂದರೆ ಆ ಮನೆ ದೇವಲೋಕದಂತಿತ್ತು. ಸುಮಾ ಮಾತಿನಲ್ಲೇ ಕೊಳ್ಳುತ್ತಾಳೆ, ನನ್ನ ಅದೃಷ್ಟ ಇಷ್ಟೊಂದು ಚೆನ್ನಾಗಿದೆ. ನನ್ನ ಗಂಡ ಕೂಡ ನನ್ನನ್ನು ತುಂಬಾ ಪ್ರೀತಿಸುತ್ತಾನೆ. ಅವರು ನನ್ನ ಬಳಿ ಬಂದು ತುಂಬಾ ಪ್ರೀತಿಯಿಂದ ಮಾತನಾಡುತ್ತಾರೆ. ಅವಳ ಅದೃಷ್ಟವನ್ನು ಅವಳಿಂದಲೇ ನಂಬಲಾಗಲಿಲ್ಲ. ಮದುವೆಯ ಮೊದಲ ರಾತ್ರಿ ಅವಳ ಗಂಡ ಅವಳ ಹತ್ತಿರ ಬಂದ. ಬರುತ್ತಿದ್ದ ಹಾಗೆ ಅವನು ತಲೆ ಹಿಡಿದುಕೊಂಡು, ಸುಮಾ, ಯಾಕೋ ನನಗೆ ತಲೆ ಸುತ್ತುತ್ತಿದೆ, ಹೊಟ್ಟೆ ಮತ್ತು ಎದೆ ತುಂಬಾ ಉರಿಯುತ್ತಿದೆ ಎಂದು ಹೇಳುತ್ತಲೇ ತಕ್ಷಣ ಕೆಳಗೆ ಬಿದ್ದ. ಸಡನ್ ಆಗಿ ನಡೆದ ಆ ಘಟನೆಗಳಿಗೆ ಅವಳು ತುಂಬಾ ಗಾಬರಿಯಾದಳು. ಅವಳು ಗಂಡನನ್ನು ಎಬ್ಬಿಸಲು ತುಂಬಾ ಪ್ರಯತ್ನ ಪಟ್ಟಳು. ಎಷ್ಟೇ ಕರೆದರೂ ಅವನನ್ನು ಎಬ್ಬಿಸಲು ಸಾಧ್ಯವಾಗಲಿಲ್ಲ. ಅವನು ಎಚ್ಚರಗೊಳ್ಳಲೇ ಇಲ್ಲ. ಆದ್ದರಿಂದ ಸುಮಾ ತುಂಬಾ ಜೋರಾಗಿ ಅಳುತ್ತಾ ಎಲ್ಲರನ್ನೂ ಕರೆದಳು. ಮನೆಯವರೆಲ್ಲರೂ ತಕ್ಷಣ ಅಲ್ಲಿಗೆ ಓಡಿ ಬಂದರು. ಅವರೆಲ್ಲರೂ ಸೇರಿ ಸುಮಾಳ ಗಂಡನನ್ನು ಆಸ್ಪತ್ರೆಗೆ ತೆಗೆದುಕೊಂಡು ಹೋದರು. ಡಾಕ್ಟರ್ ಅವನನ್ನು ನೋಡಿ ಹೇಳುತ್ತಾರೆ, ಇವರು ಸತ್ತು ಹೋಗಿದ್ದಾರೆ, ಇವರ ಮೇಲೆ ವಿಷ ಪ್ರಯೋಗ ನಡೆದಿದೆ ಎಂದು. ಗಂಡ ಸತ್ತು ಹೋದುವ ಎನ್ನುವ ಮಾತು ಕೇಳಿ ಸುಮಾ ಅಲ್ಲೇ ಕುಸಿದು ಬಿದ್ದಳು. ಅವಳ ಅದೃಷ್ಟಕ್ಕೆ ಯಾರದೋ ಕಣ್ಣು ಬಿದ್ದು ದುರಾದೃಷ್ಟ ಬಂದು ಆವರಿಸಿತು. ಆ ಸಂಬಂಧ ಬಂದಾಗ ಎಲ್ಲರೂ ಅವಳ ಅದೃಷ್ಟಕ್ಕೆ ತುಂಬಾ ಆಶ್ಚರ್ಯಪಟ್ಟಿದ್ದರು, ಸಂತೋಷಪಟ್ಟಿದ್ದರು. ಆದರೆ ಈಗ ಅವಳ ಪರಿಸ್ಥಿತಿ ಏನು ಎಂದು ಅವಳಿಗೆ ಅರ್ಥವಾಗಲಿಲ್ಲ. ಅವಳ ಗಂಡ ಅವಳ ಜೀವನದಿಂದ ಬಹಳ ದೂರ ಹೊರಟು ಹೋಗಿದ್ದ. ಈಗ ನನ್ನ ಪರಿಸ್ಥಿತಿ ಏನು ಎಂದು ನೆನೆಸಿಕೊಂಡು ಅವಳು ಕಣ್ಣೀರಾಕುತ್ತಿದ್ದಳು. ಸುಮಾಳ ಬಳಿ ಅವರ ಅತ್ತೆ ಮತ್ತು ಅವರ ಮಕ್ಕಳು ಎಷ್ಟೊಂದು ಬೈಯುತ್ತಾರೆ. ಏತಕ್ಕಾಗಿ ನನ್ನ ಮಗನಿಗೆ ವಿಷ ಕೊಟ್ಟು ಸಾಯಿಸಿದೆ? ಆ ಮಾತುಗಳನ್ನು ಕೇಳಿ ಸುಮಾ ಒಂದೇ ಸಾರಿ ಶಾಕ್ ಆದಳು. ಎಷ್ಟೋ ಪ್ರೀತಿಸುವ ನನ್ನ ಗಂಡನಿಗೆ ನಾನು ವಿಷವನ್ನು ಕೊಡುವುದೆಂದರೆ ಏನ್ ಮಾತಾಡ್ತಾ ಇದ್ದೀರಾ ನೀವು? ನಾನು ಯಾಕೆ ನನ್ನ ಗಂಡನಿಗೆ ವಿಷ ಕೊಡಲಿ? ಅವಳು ಎಷ್ಟೇ ಹೇಳಿದರೂ ಯಾರೂ ಅವಳ ಮಾತು ಕೇಳಲಿಲ್ಲ. ಅವರೆಲ್ಲರೂ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಬಂದ ತಕ್ಷಣ ಇವಳೇ ನನ್ನ ಮಗನಿಗೆ ವಿಷ ಹಾಕಿದ್ದಾಳೆ, ಮೊದಲು ಇವಳನ್ನು ಹಿಡಿದುಕೊಂಡು ಹೋಗಿ ಎಂದು ಅರೆಸ್ಟ್ ಮಾಡಿಸುತ್ತಾರೆ. ಆ ಕುಟುಂಬಕ್ಕೆ ತುಂಬಾ ಜನ ಶತ್ರುಗಳಿದ್ದರು ಮತ್ತು ಆಸ್ತಿ ಗಲಾಟೆಗಳು ಕೂಡ ತುಂಬಾ ಜಾಸ್ತಿನೇ ಇದ್ದವು.
ಆದರೆ ಅವರು ಯಾರೂ ಸಹ ಒಬ್ಬರ ಮೇಲೆ ಒಬ್ಬರು ಗಲಾಟೆ ಮಾಡಿಕೊಳ್ಳಲಿಲ್ಲ. ಎಲ್ಲರೂ ಸೇರಿ ಸುಮಾಳ ಮೇಲೆಯೇ ತಪ್ಪು ಹೊರಿಸಿ ಅವಳನ್ನು ಜೈಲಿಗಟ್ಟಿದರು. ಸುಮಾಳ ತಾಯಿ ಕೂಡ ಆ ವಿಷಯ ಗೊತ್ತಾಯಿತು. ಎಲ್ಲರೂ ಅವರ ತಾಯಿಯನ್ನು ತುಂಬಾ ಬೈದರು. ನಿಮ್ಮ ಮಗಳು ಇಲ್ಲಿ ಇಷ್ಟೊಂದು ಅಮಾಯಕವಾಗಿ ನಡೆದುಕೊಳ್ಳುತ್ತಿದ್ದಳು. ಅಷ್ಟು ಒಳ್ಳೆಯ ಹುಡುಗನನ್ನು ಹೇಗೆ ಸಾಯಿಸಿದಳು? ಅವಳನ್ನು ಪ್ರೀತಿಸಿ ಮದುವೆಯಾದ ಹುಡುಗನನ್ನೇ ಸಾಯಿಸಿಬಿಟ್ಟಳು ನಿಮ್ಮ ಮಗಳು ಎಂದು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದರು. ಅವಳು ಯಾರಿಗೂ ಗೊತ್ತಾಗದೆ ಮೊದಲೇ ಯಾರ ಜೊತೆಯಾದರೂ ಪ್ರೀತಿಯಲ್ಲಿ ಇದ್ದಳೋ ಏನೋ, ಆದ್ದರಿಂದಲೇ ಗಂಡನನ್ನು ಸಾಯಿಸಿದಳು. ಆ ರೀತಿ ಏನಾದರೂ ಇದ್ದರೆ ಅದೇ ಹುಡುಗನನ್ನು ಮದುವೆಯಾಗಬೇಕಿತ್ತು. ಅವಳು ಯಾಕೆ ಬೇರೊಬ್ಬನ ಜೀವನ ಹಾಳು ಮಾಡಿದಳು? ಒಂದು ತುಂಬು ಜೀವವನ್ನೇ ತೆಗೆದು ಬಿಟ್ಟಳು. ನಿಮ್ಮ ಜೊತೆ ಮಾತನಾಡಿದರೇನೆ ತುಂಬಾ ತಪ್ಪು. ನಿಮ್ಮ ಮುಖ ನೋಡಿದರೆ ನಮಗೆ ದರಿದ್ರ ಹುಟ್ಟುತ್ತದೆ ಎಂದು ಎಲ್ಲರೂ ಸುಮಾ ಅವರ ತಾಯಿಯನ್ನು ಬೈಯುತ್ತಾ ಮಾತನಾಡುತ್ತಿದ್ದರು. ಸುಮಾಳ ತಾಯಿ ದಿನವೂ ಕಣ್ಣೀರಿನಿಂದ ಕೈ ತೊಳೆಯುವ ಪರಿಸ್ಥಿತಿ ಎದುರಾಯಿತು. ನನ್ನ ಗಂಡನನ್ನು ಸಾಯಿಸಲಿಲ್ಲ ಎಂದು ಅವಳು ಎಷ್ಟು ಹೇಳಿದರೂ ಅವಳ ಮಾತನ್ನು ಯಾರೂ ಕೇಳಲಿಲ್ಲ. ಸುಮಾಳಿಗೆ ಶಿಕ್ಷೆ ಆಗುತ್ತದೆ. ಆ ರೀತಿ ಜೈಲಿಗೆ ಸೇರಿದ ಸುಮಾಳಿಗೆ ಅಲ್ಲಿದ್ದ ಮಹಿಳಾ ಕೈದಿಗಳು ತುಂಬಾ ಹಿಂಸೆ ಮಾಡುತ್ತಿದ್ದರು. ಅವರೆಲ್ಲರೂ ಏನೋ ಒಂದು ಸಣ್ಣ ತಪ್ಪು ಮಾಡಿ ಇಲ್ಲಿಗೆ ಬಂದಿದ್ದೇವೆ. ಆದರೆ ನಿನ್ನ ರೀತಿ ಮದುವೆಯಾದ ಮೊದಲ ರಾತ್ರಿ ಗಂಡನನ್ನು ಸಾಯಿಸಿ ನಾವಿಲ್ಲಿಗೆ ಬಂದಿಲ್ಲ. ಇವಳಿಗೆ ಯಾರ ಜೊತೆಯೋ ಸಂಬಂಧವಿರುತ್ತದೆ. ಆದ್ದರಿಂದಲೇ ಗಂಡನನ್ನು ಮುಗಿಸಿದ್ದಾಳೆ. ಇಲ್ಲ, ನಾನಂಥವಳಲ್ಲ. ನನಗೆ ನನ್ನ ಗಂಡ ಎಂದರೆ ತುಂಬಾ ಇಷ್ಟ. ನಾನು ಅವರನ್ನು ಸಾಯಿಸಲಿಲ್ಲ ಎಂದು ಎಷ್ಟು ರೀತಿಯಲ್ಲಿ ಹೇಳಿದಳು. ಆದರೆ ಅವಳ ಮಾತನ್ನು ಯಾರೂ ಕೇಳಿಸಿಕೊಳ್ಳಲೇ ಇಲ್ಲ. ಅವರ ಬಳಿ ಯಾರೂ ಮಾತನಾಡುತ್ತಿರಲಿಲ್ಲ. ಎಲ್ಲರೂ ಅವಳನ್ನು ನೋಡಿ ಅಸಹ್ಯ ಪಟ್ಟಿಕೊಳ್ಳುತ್ತಿದ್ದರು. ಅವಳನ್ನು ಒಬ್ಬಂಟಿಯಾಗಿ ದೂರವಿಟ್ಟಿದ್ದರು. ಇನ್ನು ಕೆಲವರು ಅವಳ ಸೌಂದರ್ಯವನ್ನು ನೋಡಿ ಅಸೂಯೆ ಪಡುತ್ತಿದ್ದರು. ಇದೇ ರೀತಿ ಅವಳಿಗೆ ಅಲ್ಲಿ ಪ್ರತಿದಿನ ನರಕವಾಗಿತ್ತು. ಆ ಜೈಲಿನಲ್ಲಿ ಒಬ್ಬ ವಯಸ್ಸಾದ ಮಹಿಳೆ ಮಾತ್ರ ಅವಳ ಬಳಿ ಮಾತನಾಡುತ್ತಿದ್ದಳು. ಅವಳ ಮಾತು ನಂಬಿ ಅವಳಿಗೆ ಸಹಾಯ ಮಾಡುತ್ತಿದ್ದಳು. ಒಂದು ದಿನ ಜೈಲರ್ ಸುಮಾಳನ್ನು ನೋಡಿ ಕೇಳಿದರು, ನೀನು ಒಬ್ಬಳೇ ಏತಕ್ಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಅವರ ಜೊತೆ ಯಾಕೆ ಹೋಗಲಿಲ್ಲ ಎಂದು. ಆಗ ಸುಮಾ ಹೇಳಿದಳು, ಅವರೆಲ್ಲರೂ ನಾನು ನನ್ನ ಗಂಡನನ್ನು ಸಾಯಿಸಿದ್ದೇನೆ ಎಂದು ನಂಬಿದ್ದಾರೆ. ಅವರು ನನ್ನ ಬಳಿ ಮಾತನಾಡುತ್ತಿಲ್ಲ. ನಾನು ನಿಜ ಹೇಳುತ್ತಿದ್ದೇನೆ. ನಾನು ನನ್ನ ಗಂಡನನ್ನು ಸಾಯಿಸಿಲ್ಲ. ನನ್ನ ಮೇಲೆ ಸುಳ್ಳು ಆರೋಪ ಮಾಡಿ ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಆದರೆ ಈ ವಿಷಯವನ್ನು ಯಾರೂ ನಂಬಲಿಲ್ಲ ಎಂದು ಕಣ್ಣೀರಿನಿಂದ ಹೇಳಿದಳು. ಆಗ ಜೈಲರ್ ಕೇಳಿದರು, ನನಗೆ ನೀಟಾಗಿ ಹೇಳಿ ನಿನ್ ಕತೆ. ನಿನ್ ಜೊತೆ ಏನ್ ನಡೀತಂತ? ಆಗ ಸುಮಾ ಆ ದಿನ ನಡೆದ ಎಲ್ಲವನ್ನೂ ಅವರಿಗೆ ವಿವರಿಸಿದಳು. ಅದೆಲ್ಲ ಕೇಳಿ ಸುಮಾ ಹೇಳುತ್ತಿರುವುದು ನಿಜ ಎಂದು ಅಂದುಕೊಳ್ಳುತ್ತಾರೆ ಜೈಲರ್. ಸರಿ, ನನಗೆ ಗೊತ್ತಿರುವ ಲಾಯರ್ಗಳಿದ್ದಾರೆ. ಅವರು ನಿನ್ನ ಪರವಾಗಿ ವಾದಿಸಿ ನಿನ್ನನ್ನು ಹೊರಗಡೆ ಕರೆದುಕೊಂಡು ಬರ್ತಾರೆ. ನಾನು ನಿನ್ನನ್ನು ಹೊರತರಲು ಯಾವುದಾದರೂ ಒಳ್ಳೆಯ ಲಾಯರ್ ಬಳಿ ಮಾತನಾಡುತ್ತೇನೆ. ನಿನಗೆ ನಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿದರು ಜೈಲರ್. ಆ ಜೈಲರ್ ಮಾತುಗಳನ್ನು ಕೇಳಿ ಸುಮಾ ತುಂಬಾ ಸಂತೋಷಪಟ್ಟಳು. ಆದರೆ ಕೆಲವು ದಿನಗಳಲ್ಲಿ ಅಕಸ್ಮಾತ್ ಆಗಿ ಆ ಜೈಲರ್ ಅಲ್ಲಿಂದ ಹೊರಟು ಹೋಗುತ್ತಾರೆ, ಟ್ರಾನ್ಸ್ಫರ್ ಆಗಿ. ಸುಮಾ ಎಲ್ಲ ನನ್ನ ದುರಾದೃಷ್ಟ ಎಂದುಕೊಳ್ಳುತ್ತಾಳೆ. ಅವಳನ್ನು ಅವಳೇ ತುಂಬಾ ಬೈದುಕೊಳ್ಳುತ್ತಾಳೆ. ನಾನು ಎಷ್ಟು ಸುಂದರವಾಗಿದ್ದೇನೆ, ನಾನು ಎಷ್ಟೋ ಅದೃಷ್ಟವಂತೆ. ಆದ್ದರಿಂದಲೇ ನನಗೆ ಇಂಥ ಒಳ್ಳೆಯ ಸಂಬಂಧ, ಇಷ್ಟು ಒಳ್ಳೆಯ ಗಂಡ ಸಿಕ್ಕಿದ್ದಾರೆ ಎಂದು ಸಂತೋಷ ಪಡುವಷ್ಟರಲ್ಲಿಯೇ ನನ್ನ ಜೀವನ ಈ ರೀತಿ ಅಲ್ಲೋಕಲ್ಲೋಲವಾಯಿತು. ನನ್ನ ಅದೃಷ್ಟವಂತೆ ಅಲ್ಲ, ನಾನು ದುರಾದೃಷ್ಟವಂತೆ. ನನ್ನನ್ನು ಪ್ರೀತಿಸಿದವರು ಯಾರೂ ನನ್ನ ಜೊತೆ ಇರುವುದಿಲ್ಲ. ನಾನು ಮಾಡದ ತಪ್ಪಿಗೆ ನನಗೆ ಶಿಕ್ಷೆ ಅನುಭವಿಸಬೇಕಾಗಿ ಬಂತು ಎಂದು ಅಳುತ್ತಾ ಕುಳಿತಿದ್ದಳು. ಆಗ ಜೈಲಿನಲ್ಲಿದ್ದ ಮಹಿಳೆ ಅವರಿಗೆ ಸಮಾಧಾನ ಮಾಡುತ್ತಾಳೆ. ಈಗ ಹೊಸದಾಗಿ ಬಂದ ಜೈಲರ್ ಸುಮಾಳನ್ನು ಬಂದು ಮೀಟ್ ಮಾಡುತ್ತಾರೆ. ನಿನ್ನನ್ನು ನೋಡಲು ಯಾರೋ ಲಾಯರ್ ಬಂದಿದ್ದಾರೆ. ಹೋಗಿ ನೀನು ಅವರ ಬಳಿ ಮಾತನಾಡು. ಅವರು ನಿನಗೆ ಬೇಲ್ ಕೊಡಿಸುತ್ತಾರೆ. ಅವರನ್ನು ಹೋಗಿ ನೋಡು ಎಂದಳು. ಸುಮಾಗೆ ಒಂದು ಆಶಾಕಿರಣ ಕಾಣಿಸಿತು. ಸುಮಾರು 1 ವರ್ಷದ ನಂತರ ಸುಮಾಲಿಗೆ ಬೇಲ್ ಸಿಗುತ್ತದೆ. ಜೈಲಿನಲ್ಲಿ ಫ್ರೆಂಡ್ ಆದ ಮಹಿಳೆ ಹೇಳುತ್ತಾಳೆ, ನಾನು ಹೊರಗಡೆ ಬಂದ ಮೇಲೆ ನಿನ್ನನ್ನು ಮೀಟ್ ಮಾಡುತ್ತೇನೆ ಎಂದು. ಇನ್ನು ಹೊರಗಡೆ ಬಂದ ಸುಮಾ, ನನ್ನವರು ಯಾರಾದರೂ ನನಗಾಗಿ ಬಂದು ಕರೆದುಕೊಂಡು ಹೋಗುತ್ತಾರೆ ಎಂದು ಎದುರು ನೋಡಿದಳು. ಆದರೆ ಅಲ್ಲಿ ಯಾರೂ ಕೂಡ ಇಲ್ಲ. ನಂತರ ಅವಳು ತನ್ನ ತವರು ಮನೆಗೆ ಹೋಗಿ ಸೇರಿದಳು. ಅವರ ಅಮ್ಮನನ್ನು ತಬ್ಬಿಕೊಂಡು ಜೋರಾಗಿ ಅಳಬೇಕು ಅಂದುಕೊಂಡಳು. ಅವಳು ಮನೆ ತಲುಪುವಷ್ಟರಲ್ಲಿಯೇ ರೋಡ್ನಲ್ಲಿ ಜನರೆಲ್ಲರೂ ಸುಮಾಳನ್ನು ಒಂದು ರೀತಿ ವಿಚಿತ್ರವಾಗಿ ನೋಡುತ್ತಿದ್ದರು. ಮತ್ತೆ ಬಂದಿದ್ದಾಳೆ ಇವಳು, ದುರಾದೃಷ್ಟವಂತೆ. ಇವಳು ಎಲ್ಲಿ ಕಾಲಿಟ್ಟರೂ ಅಲ್ಲಿ ಆ ಮನೆ ಹಾಳಾಗುತ್ತದೆ ಎಂದುಕೊಂಡರು. ಅವಳು ತಲೆ ತಗ್ಗಿಸಿಕೊಂಡು ಅವರ ತಾಯಿ ಮನೆ ಕಡೆ ಬೇಗ ಬೇಗ ಹೋಗಸಾಗಿದಳು. ಆದರೆ ಅವಳ ತವರು ಮನೆಯ ಹತ್ತಿರ ಯಾರೂ ಇರಲಿಲ್ಲ. ಅವಳು ಅಕ್ಕಪಕ್ಕ ವಿಚಾರಿಸುತ್ತಲೇ ಅವರು ಹೇಳಿದರು, ನೀನು ಮಾಡಿದ ಗನಂದಾರಿ ಕೆಲಸಕ್ಕೆ ನಿಮ್ಮ ಅಮ್ಮ ಆಗ್ಲೇ ಸತ್ತು ಹೋದ್ಲು. ನೀನು ಯಾವ ಮುಟುಕ ಇಟ್ಕೊಂಡಿಲ್ಲಿಗೆ ಬಂದಿದ್ದೀಯಾ? ನೀನು ಇಲ್ಲಿಂದ ಹೊರಟು ಹೋಗು ಎಂದು ಕೋಪದಿಂದ ಕೂಗಾಡಿದರು. ಆಗ ಸುಮಾ ಅವರ ಅಕ್ಕನಿಗೆ ಫೋನ್ ಮಾಡುತ್ತಾಳೆ. ಅಕ್ಕ, ನಾನು ಜೈಲಿನಿಂದ ಹೊರಬಂದಿದ್ದೇನೆ. ಇಲ್ಲಿ ಅಮ್ಮ ಇಲ್ಲ ಎಂದು ನನಗೆ ತಿಳಿಯಿತು. ನೀನು ನಮ್ಮ ಮನೆಗೆ ಮಾತ್ರ ಬರಬೇಡ ಎಂದು ಹೇಳುತ್ತಾಳೆ ಅವರ ಅಕ್ಕ. ಅಕ್ಕ, ನೀವು ಆ ರೀತಿ ಹೇಳಿದರೆ ಹೇಗೆ? ನಾನು ಎಲ್ಲಿ ಹೋಗಬೇಕು? ನನಗಂತೂ ಇನ್ನು ಯಾರಿದ್ದಾರೆ ನಿಮ್ಮನ್ನು ಬಿಟ್ಟರೆ? ನಾವು ಯಾರೂ ಕೂಡ ನಿನ್ನ ಪಾಲಿಗೆ ಇಲ್ಲ. ನಿನ್ನ ಪಾಲಿಗೆ ನಾವೆಲ್ಲರೂ ಸತ್ತು ಹೋಗಿದ್ದೇವೆ.
ನೀನು ಮದುವೆಯಾದ ದಿನವೇ ನಿನ್ನ ಗಂಡನನ್ನು ಸಾಯಿಸಿದ್ದೀಯ. ಆ ದಿನವೇ ನಮ್ಮ ಜೀವನವೆಲ್ಲ ಸರ್ವನಾಶವಾಯಿತು. ನಿನ್ನ ತಂಗಿ ಮದುವೆಯಾದ ಗಂಡನನ್ನೇ ಸಾಯಿಸಿಬಿಟ್ಟಳು. ನೀನು ಕೂಡ ನಿಮ್ಮ ತಂಗಿಯ ತರವೇ ನಮ್ಮನ್ನು ಯಾವಾಗ ಸಾಯಿಸುತ್ತೀಯೋ ಏನೋ. ನಿಮ್ಮನ್ನು ನಂಬಲು ಸಾಧ್ಯವಿಲ್ಲ ಎಂದು ಅತ್ತೆ ಮನೆಯಲ್ಲಿ ನಮ್ಮನ್ನು ಬಾಯಿಗೆ ಬಂದ ರೀತಿಯೆಲ್ಲ ಮಾತನಾಡುತ್ತಿದ್ದಾರೆ. ಅವರು ತುಂಬಾ ಹಿಂಸೆಗಳನ್ನು ಕೊಟ್ಟರು. ಪ್ರತಿದಿನ ಇದೇ ರೀತಿ ಗಲಾಟೆಗಳು ನಡೆಯುತ್ತವೆ. ನನ್ನ ಗಂಡ ಕುಡಿದು ಬಂದು ದಿನ ನನ್ನನ್ನು ಹೊಡೆಯುತ್ತಾನೆ. ಇನ್ನು ಇಬ್ಬರ ಪರಿಸ್ಥಿತಿ ಕೂಡ ಅದೇ ಆಗಿದೆ. ನೀನು ಇಲ್ಲಿ ಬಂದರೆ ಅವರು ಯಾರೂ ನಿನ್ನನ್ನು ಸೇರಿಸಿಕೊಳ್ಳುವುದಿಲ್ಲ. ನಿನ್ನಿಂದ ನಮಗೂ ಕೂಡ ತುಂಬಾ ತೊಂದರೆಯಾಗುತ್ತದೆ. ಸಣ್ಣ ಮಕ್ಕಳನ್ನು ಇಟ್ಟುಕೊಂಡು ನಾವು ಎಲ್ಲಿ ಹೋಗಿ ಬದುಕಬೇಕು? ಆದ್ದರಿಂದ ನಿನ್ನ ದಾರಿ ನೀನು ನೋಡಿಕೋ. ನಾವು ನಿನಗೇನೂ ಸಹಾಯ ಮಾಡಲು ಆಗುವುದಿಲ್ಲ ಎಂದು ಅವರು ಫೋನ್ ಇಟ್ಟು ಬಿಟ್ಟರು. ಸುಮಾಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಅಲ್ಲಿದ್ದವರೆಲ್ಲ ಸುಮಾಳನ್ನು ನೋಡಿ ಬೈಯುತ್ತಿದ್ದರು. ಅಷ್ಟರಲ್ಲೇ ಒಬ್ಬ ಹೆಂಗಸು ಸುಮಾಳನ್ನು ಕರೆಯುತ್ತಾಳೆ. ಸುಮಾ, ನೀನ್ ಜೈಲಿನಿಂದ ಯಾವಾಗ ಬಂದೆ? ಹೇಗಿದೀಯಾ? ಆ ದಿನ ಏನ್ ನಡೆಯಿತು? ನೀನ್ ಯಾಕೆ ನಿನ್ನ ಗಂಡನನ್ನು ಕೊಂದೆ? ಎಲ್ಲಾ ಪ್ರಶ್ನೆಗಳು ಹಾಕಿದಳು. ಆಗ ಸುಮಾ ನಡೆದ ಎಲ್ಲಾ ಘಟನೆಯನ್ನು ಆಕೆಗೆ ಹೇಳಿದಳು. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ನನಗೆ ಯಾಕೆ ಇಷ್ಟು ದೊಡ್ಡ ಶಿಕ್ಷೆಯಾಯಿತು ಎಂದು ನನಗೆ ಗೊತ್ತಿಲ್ಲ ಎಂದು ಅತ್ತಳು. ಆಗ ಆ ಮಹಿಳೆ ಹೇಳಿದಳು, ನನಗೆ ನಿನ್ನ ಮೇಲ್ ನಂಬಿಕೆ ಇದೆ. ಯಾರಾದರೂ ಅಷ್ಟು ದೊಡ್ಡ ಕುಟುಂಬ, ಅಷ್ಟು ದೊಡ್ಡ ಸಾಹುಕಾರರು ಮದುವೆಯಾದರೆ ಸಂತೋಷದಿಂದ ಕುಣಿದಾಡುತ್ತಾರೆ. ನೀನು ಕೂಡ ಆ ದಿನ ಎಷ್ಟೊಂದು ಸಂತೋಷವಾಗಿದ್ದೆ. ಆ ದಿನ ಅವನ ಜೊತೆ ಮದುವೆಯಾಗುತ್ತಿದ್ದಾನೆ ಎಂದು. ಆ ರೀತಿ ಇರಬೇಕಾದರೆ ನೀನು ಅವನನ್ನು ಮದುವೆ ದಿನವೇ ಯಾಕೆ ಸಾಯಿಸ್ತೀಯ? ಈ ಮಾತುಗಳೆಲ್ಲ ನಂಬಲು ಸಾಧ್ಯವಿಲ್ಲ. ಅಲ್ಲಿ ಬೇರೇನೋ ನಡೆದಿದೆ ಎಂದು ನಮಗೆಲ್ಲ ಅನ್ನಿಸುತ್ತಿತ್ತು. ಆದರೆ ಈಗ ನೋಡು, ಅದೇ ನಿಜವಾಯಿತು. ನೀನೇನು ದುಃಖ ಪಡಬೇಡ. ಸರಿ, ಈಗ ಎಲ್ಲಿ ಹೋಗ್ತಾ ಇದೀಯಾ? ಸುಮಾ ಹೇಳುತ್ತಾಳೆ, ಆಂಟಿ, ನನಗೆ ಎಲ್ಲಿ ಹೋಗಬೇಕೋ ಗೊತ್ತಿಲ್ಲ, ಹೇಗೆ ಬದುಕಬೇಕೋ ಗೊತ್ತಿಲ್ಲ ಎಂದು. ಅವಳು ಕಣ್ಣೀರಿಟ್ಟಳು. ಆಗ ಆ ಮಹಿಳೆ, ನೋಡಮ್ಮ, ನಾನು ನಿನಗೆ ಯಾವ ರೀತಿ ಸಹಾಯ ಮಾಡಲಾರೆ. ಈ ರಾತ್ರಿ ನಿನಗೆ ನಮ್ಮ ಮನೆಯಲ್ಲಿ ಇರಲು ಸ್ವಲ್ಪ ಜಾಗ ಕೊಟ್ಟರೂ ನನ್ನ ಗಂಡ ನನ್ನನ್ನು ಬೈತಾನೆ. ಗಂಡನನ್ನು ಸಾಯಿಸಿದ ಹೆಣ್ಣಿಗೆ ನೀನು ನನ್ನ ಮನೆಯಲ್ಲಿ ಆಶ್ರಯ ಹೇಗೆ ಕೊಟ್ಟೆ ಎನ್ನುತ್ತಾನೆ. ಆದ್ದರಿಂದ ನನ್ನನ್ನು ಕ್ಷಮಿಸು. ನಿನಗೆ ನಾನು ಯಾವ ರೀತಿ ಸಹಾಯವನ್ನು ಮಾಡಲಾರೆ ಎಂದು ಮನೆಯೊಳಗೆ ಹೊರಟು ಹೋದಳು. ಸುಮಾಳಿಗೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು ದಿಕ್ಕೇ ತೋಚಲಿಲ್ಲ. ಅವಳು ಅಲ್ಲಿಂದ ಮುಂದೆ ಸಾಗುತ್ತಾ ಒಂದು ದೇವಸ್ಥಾನದ ಆವರಣದಲ್ಲಿ ಕುಳಿತು ಸುಮ್ಮನೆ ಅಳುತ್ತಿದ್ದಳು. ಈಗ ನಾನು ಎಲ್ಲಿ ಹೋಗಬೇಕು, ಹೇಗಿರಬೇಕು, ಹೇಗೆ ಬದುಕಬೇಕು? ನನಗೆ ಯಾರಿದ್ದಾರೆ? ಇನ್ನೂ ಎಷ್ಟು ಅವಮಾನಗಳನ್ನು ಭರಿಸಬೇಕು? ತಲೆ ಮೇಲೆ ಈಗ ಒಂದು ನೆರಳು ಸಹ ಇಲ್ಲ. ನಾನು ಮಾಡಿದ ತಪ್ಪಿಗೆ ನನಗೆ ಎಷ್ಟೊಂದು ಅವಮಾನಗಳು ಏನಕ್ಕೆ? ನನಗೆ ಇಷ್ಟೊಂದು ದೊಡ್ಡ ಶಿಕ್ಷೆ ಯಾಕೆ? ನಾನು ಏನ್ ತಪ್ಪು ಮಾಡಿದೆ ಎಂದು ದೇವರನ್ನ ಕೇಳ್ತಾ ಇದ್ಲು. ಈ ರೀತಿಯಾದಂತಹ ಬದುಕನ್ನು ಬದುಕಬೇಕಾ? ಆ ದೇವರಲ್ಲಿ ಕೇಳಿಕೊಳ್ಳುತ್ತಿದ್ದಳು. ಅಲ್ಲೇ ಪಕ್ಕದಲ್ಲಿ ಕೆಲವರು ಭಿಕ್ಷೆ ಬೇಡುತ್ತಿದ್ದರು. ಅವರನ್ನು ನೋಡಿದ ಸುಮಾ, ಈಗ ನನ್ನ ಪರಿಸ್ಥಿತಿ ಏನು? ನಾನು ಕೂಡ ಇವರ ರೀತಿ ಭಿಕ್ಷೆ ಬೇಡಬೇಕಾ? ನಾನು ಯಾವುದಾದರೂ ಮನೆಯಲ್ಲಿ ಕೆಲಸ ಮಾಡಬಹುದಾ? ಆದರೆ ನನ್ನನ್ನು ಯಾರ ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾರೆ? ನನ್ನನ್ನು ಕೆಲಸಕ್ಕೆ ಇಟ್ಟುಕೊಳ್ಳುವುದು ದೂರದ ಮಾತು. ನನಗೆ ನೀರನ್ನು ಕೊಡಲು ಸಹ ಯಾರೂ ಮುಂದೆ ಬರುತ್ತಿಲ್ಲ. ನನ್ನ ಮುಖವನ್ನು ಸಹ ಯಾರಿಗೂ ನೋಡಲು ಇಷ್ಟ ಇಲ್ಲ. ಆ ರೀತಿ ಇರಬೇಕಾದರೆ ಅವರ ಮನೆಯಲ್ಲಿ ಕೆಲಸಕ್ಕೆ ಇಟ್ಟುಕೊಳ್ಳುತ್ತಾರೆಯೇ? ಇನ್ನು ನಾನು ಸಹ ಇವರ ತರ ಭಿಕ್ಷೆ ಬೇಡಿ ಬದುಕಬೇಕು ಅಂದುಕೊಳ್ಳುತ್ತಾಳೆ. ಅಯ್ಯೋ ದೇವರೇ, ಎಂಥ ಬದುಕು ನನ್ನದು! ಭಿಕ್ಷೆ ಬೇಡುವುದಕ್ಕಿಂತ ನಾನು ಸತ್ತು ಹೋಗುವುದು ಒಳ್ಳೆಯದು ಅಂದುಕೊಂಡಳು. ಹೌದು, ನಾನು ಸತ್ತು ಹೋಗಬೇಕು. ಆದರೂ ನನಗೆ ಬುದ್ಧಿ ಇಲ್ಲ. ಈ ನಿರ್ಣಯವನ್ನು ನಾನು ಇಷ್ಟು ನಿಧಾನವಾಗಿ ಯಾಕೆ ತಗೊಂಡಿದ್ದೀನಿ? ಈ ನಿರ್ಣಯವನ್ನು ನನ್ನ ಗಂಡ ಸತ್ತಾಗಲೇ ತೆಗೆದುಕೊಂಡಿದ್ದರೆ ಎಷ್ಟೊಂದು ಚೆನ್ನಾಗಿರುತ್ತಿತ್ತು ಎಂದು ಕಣ್ಣೀರು ಹಾಕುತ್ತಿದ್ದಳು. ಅಷ್ಟರಲ್ಲೇ ಒಬ್ಬ ಭಿಕ್ಷುಕ ಸುಮಾಳ ಹತ್ತಿರ ಬಂದ. ಅವಳು ಸುಮಾಳನ್ನೇ ನೋಡುತ್ತಿದ್ದ. ಅವನು ಹಳೆಯ ಬಟ್ಟೆಗಳನ್ನು ಧರಿಸಿ ತುಂಬಾ ಕೊಳಕಾಗಿದ್ದ. ಅವನು ಸುಮಾರು ಹೊತ್ತು ಅವಳನ್ನೇ ಗಮನಿಸುತ್ತಿದ್ದ. ಸುಮಾ ಕೋಪದಿಂದ ಕೇಳುತ್ತಾಳೆ, ಯಾರಪ್ಪ ನೀನು? ನಿನಗೇನ್ ಬೇಕು? ಯಾಕೆ ನನ್ನನ್ನು ಆ ರೀತಿ ನೋಡ್ತಾ ಇದೀಯಾ? ಆಗ ಆ ಭಿಕ್ಷುಕ ಹೇಳಿದನು, ನಿನ್ನ ಬಗ್ಗೆ ನನಗೆ ಎಲ್ಲ ಗೊತ್ತು. ನೀನು ಈ ದಿನವೇ ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದೀಯಾ ಎಂದು ಕೂಡ ನನಗೆ ಗೊತ್ತು. ಈಗ ಇಲ್ಲಿ ನಿನಗೆ ಯಾರೂ ಇಲ್ಲ, ಅದು ಕೂಡ ನನಗೆ ಗೊತ್ತು. ನಿನಗೆ ನಾನು ಏನಾದರೂ ಸಹಾಯ ಮಾಡಲು ಬಯಸುತ್ತೇನೆ. ನೀನು ನನಗೇನು ಸಹಾಯ ಮಾಡಬಲ್ಲೆ? ಆಗ ಅವನು ಹೇಳಿದ, ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತಿದ್ದೇನೆ. ನೀನು ನನ್ನ ಹೆಂಡತಿಯಾಗಿ ನನ್ನ ಜೊತೆ ಇರಬಹುದು. ಆಗ ನಿನಗೆ ಯಾವುದೇ ರೀತಿಯ ಕಷ್ಟ ಇಲ್ಲದೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಈ ಮಾತುಗಳಿಗೆ ಸುಮಾ ಶಾಕ್ ಆಗುತ್ತಾಳೆ. ಏನು, ಒಬ್ಬ ಭಿಕ್ಷುಕನಾದ ನೀನು ನನ್ನನ್ನು ಮದುವೆಯಾಗುತ್ತೀಯಾ? ಏನ್ ಮಾತಾಡ್ತಾ ಇದೀಯಾ? ನಾನು ನಿನ್ನನ್ನು ಮದುವೆಯಾಗುವುದೇನು? ಇದಕ್ಕಿಂತ ಸಾಯುವುದು ಮೇಲು ಎಂದು ಹೇಳಿದಳು. ಆಗ ಭಿಕ್ಷುಕ ಹೇಳುತ್ತಾನೆ, ನೀನು ಸತ್ತು ಸಾಧಿಸುವುದಾದರೂ ಏನಿದೆ? ನೀನು ಜೀವಿಸಿದ್ದರೆ ನಿನ್ನ ಗಂಡನನ್ನು ಕೊಂದಿದ್ದು ಯಾರು ಎಂದು ಆದರೂ ತಿಳಿದುಕೋಬಹುದು. ನಿನ್ನ ಮೇಲೆ ಬಿದ್ದ ಆರೋಪಗಳು ಎಲ್ಲವನ್ನ ತಪ್ಪಿಸಿಕೊಳ್ಳಬಹುದು. ಆದರೆ ಅಲ್ಲಿಯವರೆಗೂ ನೀನು ಬದುಕಿರ್ಬೇಕು ತಾನೆ? ಆ ಅರ್ಧರಾತ್ರಿಯಲ್ಲಿ ನೀನು ಒಂಟಿಯಾಗಿ ಎಲ್ಲಿಗೆ ಹೋಗುತ್ತೀಯಾ? ಎಲ್ಲಿ ಇರುತ್ತೀಯಾ? ಒಬ್ಬೊಂಟಿಯಾಗಿ ಹೆಣ್ಣು ಬೀದಿಯಲ್ಲಿ ಇರಲು ಸಾಧ್ಯವಿಲ್ಲ. ನಿನಗಾಗಿ ನನ್ನ ಜೊತೆ ಯಾರಾದರೂ ಇರಬೇಕು. ಆದ್ದರಿಂದ ನೀನು ನನ್ನನ್ನು ಮದುವೆಯಾಗು. ನಿನಗೆ ಒಳ್ಳೆಯ ಭವಿಷ್ಯತ್ತನ್ನು ಕೊಡುವೆನು. ನನಗೆ ಸಂಪಾದನೆ ಕೂಡ ಚೆನ್ನಾಗಿಯೇ ಇದೆ.
ನನಗೆ ಒಂದು ಮನೆ ಕೂಡ ಇದೆ. ಆ ಮನೆಯಲ್ಲೇ ನೀನಿರಬಹುದು. ನಿನ್ನನ್ನು ಮದುವೆಯಾಗಿ ಎಂದು ಹೇಳಿದನು. ಆಗ ಸುಮಾಳಿಗೆ ಮೊದಲು ಕೋಪ ಬಂದರೂ ನಂತರ ಯೋಚಿಸಿದಳು. ಈ ರಾತ್ರಿಯಲ್ಲಿ ಒಬ್ಬಂಟಿಯಾಗಿ ನಾನು ಎಲ್ಲಿಗೆ ಅಂತ ಹೋಗಲಿ? ಬೀದಿಗಳಲ್ಲಿ ನಾನು ಇರುವುದು ನನಗೆ ಸೇಫ್ ಅಲ್ಲ. ಈಗ ನನಗೆ ಬೇರೆ ದಾರಿ ಇಲ್ಲ. ಆದ್ದರಿಂದ ಅವನು ಹೇಳಿದ ಮಾತನ್ನು ಒಪ್ಪಿಕೊಳ್ಳುವುದನ್ನು ಬಿಟ್ಟು ಅವಳಿಗೆ ಬೇರೆ ದಾರಿ ಇಲ್ಲ. ಸರಿ ಆಯಿತು, ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ. ಆದರೆ ನೀವು ನನ್ನ ಮಾತು ಕೇಳಬೇಕು. ಈ ದಿನದಿಂದ ನೀವು ಭಿಕ್ಷೆ ಬೇಡಬಾರ್ದು. ನಿಮಗೆ ಇಷ್ಟವಾದ ಯಾವುದೋ ಒಂದು ಕೆಲಸ ಕಷ್ಟಪಟ್ಟು ಮಾಡಬೇಕು. ನಾನು ನನಗೆ ಬಂದ ಯಾವುದಾದರೂ ಒಂದು ಕೆಲಸ ಮಾಡುತ್ತೇನೆ. ಆ ರೀತಿ ನಾವಿಬ್ಬರು ನಮ್ಮ ಜೀವನ ಮತ್ತು ನಮ್ಮ ಕೆಲಸಗಳನ್ನು ನೋಡಿಕೊಂಡು ಹೋಗೋಣ. ಅಷ್ಟು ಬಿಟ್ಟರೆ ನೀನು ಭಿಕ್ಷೆ ಬೇಡುವುದು ಬೇಡ. ನಮಗೆ ಕೈಲಾಗುವಷ್ಟು ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಹೋಗಬೇಕು. ನಿನಗೆ ನನ್ನ ಮಾತು ಇಷ್ಟವಾದರೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ಈ ಮಾತುಗಳಿಗೆ ಅವನು ಒಪ್ಪಿಕೊಂಡನು. ಅವರಿಬ್ಬರೂ ಆ ರಾತ್ರಿ ಅದೇ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಳ್ಳುತ್ತಾರೆ. ನಂತರ ಅವನು ಸುಮಾಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಆ ಮನೆ ತುಂಬಾ ಸುಂದರವಾಗಿತ್ತು. ಆ ಮನೆಯನ್ನು ನೋಡಿ ಸುಮಾ ತುಂಬಾ ಆಶ್ಚರ್ಯಗೊಂಡಳು. ಒಬ್ಬ ಭಿಕ್ಷುಕನಿಗೆ ಇಷ್ಟು ಸುಂದರವಾದ ಮನೆ ಮತ್ತು ಮನೆಯಲ್ಲಿ ಇಷ್ಟೊಂದು ಸೌಕರ್ಯಗಳಿವೆ ಎಂದು ಅವಳು ತುಂಬಾ ಶಾಕ್ ಆದಳು. ಆಗ ಅವನು ಹೇಳುತ್ತಾನೆ, ಸುಮಾ, ನೀನು ಇಲ್ಲಿ ಆರಾಮವಾಗಿ ಕುಳಿತುಕೋ. ನಾನು ಸ್ನಾನ ಮಾಡಿ ಬಂದ ನಂತರ ನಮಗಾಗಿ ಊಟ ತರುತ್ತೇನೆ. ನಂತರ ನೀನು ಹೋಗಿ ಸ್ನಾನ ಮಾಡಿ ರೆಡಿಯಾಗು ಎಂದು ಹೇಳಿದ. ಸ್ವಲ್ಪ ಸಮಯದಲ್ಲೇ ಅವನು ಸ್ನಾನ ಮಾಡಿ ಹಾಲ್ಗೆ ಬಂದನು. ಅವನು ಸುಮಾ ಎಂದು ಕರೆದ. ಸುಮಾಳಿಗೆ ಅವನನ್ನು ನೋಡಿ ತುಂಬಾ ಶಾಕ್ ಆಯಿತು. ಅವಳಿಗೆ ಒಮ್ಮೆಗೆ ಗಾಬರಿಯಾಯಿತು. ಅವಳ ಎದೆ ತುಂಬಾ ಜೋರಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ಅವಳ ಎದುರುಗಡೆ ನಿಂತಿದ್ದ ಆ ವ್ಯಕ್ತಿಯನ್ನು ನೋಡಿ ಅವನು ಅವನು ಮತ್ಯಾರೂ ಅಲ್ಲ, ಸತ್ತು ಹೋದ ಎಂದುಕೊಂಡ ಅವಳ ಗಂಡ. ಇದಕ್ಕೆ ಮೊದಲು ಅವನನ್ನು ನೋಡಿ ಅವಳು ಗುರುತು ಹಿಡಿಯಲಿಲ್ಲ. ಇದಕ್ಕೆ ಮೊದಲು ಅವನು ಗಂಡ ಬಿಟ್ಟುಕೊಂಡು ಕೆದರಿದ ಕೂದಲು, ಕೊಳಕು ಬಟ್ಟೆ, ಮೈಯೆಲ್ಲ ಕಪ್ಪಗೆ ಮಸಿ ಬಳಿದುಕೊಂಡಿದ್ದ. ಆಗ ಅವಳು ಅವನನ್ನು ಗುರುತಿಸಲಿಲ್ಲ. ಈಗ ಅವನು ಸ್ನಾನ ಮಾಡಿ ಬಂದಾಗ ಅವಳು ಅವನನ್ನು ನೋಡಿ ಗುರುತು ಹಿಡಿದಳು. ಆಗ ಅವಳು ಅಳತೊಡಗಿದಳು. ಅವಳ ಬಾಯಿಂದ ಟಕಟಕ ಎಂದು ಪ್ರಶ್ನೆಗಳು ಬಂದವು. ನೀನು ಹೇಗೆ ಬದುಕಿದೀಯಾ? ನೀನು ಸತ್ತು ಹೋಗಿದೀಯಾ ಎಂದು ನನ್ನನ್ನು ಜೈಲಿಗೆ ಹಾಕಿದ್ರಲ್ವಾ ಎಂದು ಅಳುತ್ತಾ ಕೇಳಿದಳು. ಇಲ್ಲ ಇಲ್ಲ, ನಿನ್ನನ್ನು ಸಾಯಿಸಿದೆ ಎಂದು ಜೈಲಿಗೆ ಹಾಕಿದ್ದರು. ಆಗ ಅವನು ಹೇಳಿದನು, ಹೌದು ಸುಮಾ, ನಾನು ಸತ್ತು ಹೋಗಿಲ್ಲ, ಜೀವಂತವಾಗಿಯೇ ಇದ್ದೇನೆ. ಆ ದಿನ ನನ್ನ ಶತ್ರುಗಳಾದ ನನ್ನ ಮಲತಾಯಿ ಮತ್ತು ಅವರ ಮಕ್ಕಳು ನನ್ನ ಮೇಲೆ ವಿಷಪ್ರಯೋಗವನ್ನು ಮಾಡಿದರು. ಆ ಆರೋಪವನ್ನು ನಿನ್ನ ಮೇಲೆ ಹಾಕಿ ನಿನ್ನನ್ನು ಜೈಲಿಗೆ ಅಟ್ಟಿದರು. ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ ನಂತರ ಅಲ್ಲಿ ನನ್ನನ್ನು ಪರೀಕ್ಷಿಸಿದ ಡಾಕ್ಟರ್ ನನ್ನ ಫ್ರೆಂಡೇ ಆಗಿದ್ದರು. ಅವರಿಗೆ ನನ್ನ ಶತ್ರುಗಳ ಬಗ್ಗೆ ಮೊದಲೇ ಎಲ್ಲ ಗೊತ್ತಿತ್ತು. ಆದ್ದರಿಂದ ಅವನು ನಾನು ಸತ್ತು ಹೋಗಿದ್ದೇನೆ ಎಂದು ಎಲ್ಲರನ್ನೂ ನಂಬಿಸಿದ. ಮನೆಯವರೆಲ್ಲ ಇದೇ ಮಾತುಗಳನ್ನು ನಿಜ ಎಂದು ನಂಬಿದರು. ನಾನು ಹೇಗೋ ಒಂದು ರೀತಿ ನನ್ನ ಸ್ನೇಹಿತನ ಸಹಾಯದಿಂದ ಬದುಕುಳಿದೆ. ಆದರೆ ನಾನು ತುಂಬಾ ತಿಂಗಳುವರೆಗೂ ಕೋಮಾದಲ್ಲೇ ಇದ್ದೆ. ಅವನು ನನ್ನನ್ನು ಸೀಕ್ರೆಟ್ ಆಗಿ ಚಿಕಿತ್ಸೆ ಕೊಟ್ಟು ಬದುಕಿಸಿದನು. ನಂತರ ನನಗೆ ಸ್ವಲ್ಪ ವಾಸಿಯಾದ ಮೇಲೆ ನಿನ್ನ ಬಗ್ಗೆ ಹುಡುಕಾಡಿದೆ. ಆಗ ನನಗೆ ತಿಳಿಯಿತು, ನೀನು ನನ್ನ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋಗಿದ್ದೀಯಾ ಎಂದು. ನಿನ್ನನ್ನು ಜೈಲಿಗೆ ಕಳಿಸಿದ ಮೇಲೆ ನನ್ನ ಮಲತಾಯಿ ಮತ್ತು ಅವರ ಮಕ್ಕಳು ನನ್ನ ಆಸ್ತಿಯನ್ನೆಲ್ಲ ಅವರ ಹೆಸರಿಗೆ ಮಾಡಿಸಿಕೊಂಡರು. ಅವರು ತುಂಬಾ ಕೆಟ್ಟವರು. ಅವರ ಕಣ್ಣಿಗೆ ನಾನು ಬಿದ್ದರೆ ಮತ್ತೆ ಅವರನ್ನು ನನ್ನನ್ನು ಸಾಯಿಸಿಬಿಡುತ್ತಾರೆ. ಆದ್ದರಿಂದ ಅವರಿಗೆ ದೂರವಾಗಿ ನಾನು ಈ ರೀತಿ ಜೀವನ ನಡೆಸುತ್ತಿದ್ದೇನೆ. ನಿನ್ನನ್ನು ಬಿಡಿಸಿಕೊಳ್ಳಲು ಒಬ್ಬ ಲಾಯರ್ನನ್ನು ಏರ್ಪಾಟ್ ಮಾಡಿದೆ. ನಿನಗೆ ಬೇಲ್ ಕೊಟ್ಟು ಬಿಡಿಸಿದ ಆ ಲಾಯರ್ ನಾನು ಕಲಿಸಿದ ಮನುಷ್ಯ. ನೀನು ಏನೂ ಬೇಜಾರು ಮಾಡ್ಕೋಬೇಡ. ನಾವು ಮಾಡದ ತಪ್ಪಿಗೆ ಇಷ್ಟು ದಿನಗಳಿಂದ ನಾವಿಬ್ಬರು ದೂರವಾದೆವು. ನಾವು ಎಷ್ಟೊಂದು ಶಿಕ್ಷೆ ಅನುಭವಿಸಿದೆವು. ಆದರೆ ಆ ಕೆಟ್ಟವರು ಮಾತ್ರ ನಮ್ಮ ಆಸ್ತಿಯನ್ನು ಅನುಭವಿಸುತ್ತಾ ಸುಖವಾಗಿ ಇದ್ದಾರೆ. ಅವರಿಗೆ ಶಿಕ್ಷೆ ಬೀಳುವ ಹಾಗೆ ಮಾಡಬೇಕು ಎಂದು ಅವರಿಬ್ಬರೂ ಸೇರಿ ಪೊಲೀಸರ ಹತ್ತಿರ ಹೋಗುತ್ತಾರೆ ಮತ್ತು ನಡೆದ ಎಲ್ಲ ವಿಷಯವನ್ನು ಪೊಲೀಸರಿಗೆ ತಿಳಿಸಿದರು. ಆ ದಿನ ನನಗೆ ನನ್ನ ಮಲತಾಯಿ ಮತ್ತು ಅವರ ಮಕ್ಕಳು ವಿಷ ತುಂಬಿದ ಸ್ವೀಟ್ ತಿನ್ನಿಸಿದರು. ಆದ್ದರಿಂದ ನಾನು ತುಂಬಾ ಸೀರಿಯಸ್ ಆಗಿ ಹಾಸ್ಪಿಟಲ್ ಪಾಲಾದೆ. ಅವರು ಮಾಡಿದ ತಪ್ಪನ್ನು ನನ್ನ ಹೆಂಡತಿಯ ಮೇಲೆ ಹೊರಿಸಿ ಅವಳನ್ನು ಜೈಲಿಗಟ್ಟಿದರು ಎಂದು ನಡೆದ ಎಲ್ಲ ಘಟನೆಯನ್ನು ಪೊಲೀಸರಿಗೆ ವಿವರಿಸಿದರು. ಸುಮಾ ಮತ್ತು ಅವಳ ಗಂಡ. ಪೊಲೀಸ್ನವರು ಕಂಪ್ಲೇಂಟ್ ತೆಗೆದುಕೊಂಡು ಅಪರಾಧಿಗಳನ್ನು ವಿಚಾರಣೆ ಮಾಡಿದರು. ವಿಚಾರಣೆಯಲ್ಲಿ ಅವರು ಮಾಡಿದ ತಪ್ಪುಗಳನ್ನೆಲ್ಲ ಒಪ್ಪಿಕೊಂಡರು. ಆದ್ದರಿಂದ ಅವರಿಗೆ ಶಿಕ್ಷೆಯಾಯಿತು. ಅವರು ಈಗ ಜೈಲಿನಲ್ಲಿದ್ದಾರೆ. ನಂತರ ಸುಮಾ ಮತ್ತು ಅವಳ ಗಂಡ ಅವಳ ಆಸ್ತಿಯನ್ನು ಅವರ ಕೈಗೆ ತೆಗೆದುಕೊಳ್ಳುತ್ತಾರೆ. ಈ ವಿಷಯ ತಿಳಿದ ಸುಮಾಳ ಅಕ್ಕಂದಿರು ಮತ್ತು ಕುಟುಂಬದವರು, ಎಲ್ಲ ಏರಿಯಾದ ಜನಗಳೆಲ್ಲ ಆಶ್ಚರ್ಯಗೊಂಡರು. ಈಗ ಎಲ್ಲರಿಗೂ ತಿಳಿಯದು ಸುಮಾ ಯಾವುದೇ ತಪ್ಪು ಮಾಡಿಲ್ಲ ಎಂದು. ಅಯ್ಯೋ, ನಾವು ಆ ಹುಡುಗಿಗೆ ಅನ್ಯಾಯ ಮಾಡಿದೆವು ಎಂದು ಎಲ್ಲರೂ ಫೀಲ್ ಮಾಡಿಕೊಂಡರು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ಧನ್ಯವಾದಗಳು.